ಆಯುರ್ವೇದದಲ್ಲಿ ಅಡ್ಡ ಪರಿಣಾಮಗಳೇ ಇಲ್ಲ ಎಂದು ಹೇಳುವುದು ತಪ್ಪು. ಅನೇಕ ಜನರು ರಸಸಿಂಧೂರ, ತಾಮ್ರ ಭಸ್ಮ, ವಜ್ರ ಭಸ್ಮ ಅಥವಾ ಟಿನ್ ಭಸ್ಮ ಇವೆಲ್ಲವನ್ನ ಕೊಡ್ತಾರೆ. ಅದೇ ರೀತಿ ನಾನು ಹೇಳಿದಾಗೆ ಇವು ಮಾರುಕಟ್ಟೆಯಲ್ಲಿ ಟನ್ ಗಟ್ಟಲೆ ಲಭ್ಯವಿದೆ. ಈ ಭಸ್ಮಗಳಲ್ಲಿ ಯಾವುದೂ ಆಯಾ ರೋಗಗಳ ಮೇಲೆ ಕೆಲಸ ಮಾಡುವುದಿಲ್ಲ. ಇದು ಅಡ್ಡ ಪರಿಣಾಮಗಳನ್ನು ಸಹ ಉಂಟು ಮಾಡಬಹುದು. ಅದೇ ರೀತಿ ಸಸ್ಯಗಳಲ್ಲಿರುವ ಕೆಲವು ರೀತಿಯ ಆಲ್ಕಲಾಯ್ಡ್ಗಳು ಸಹ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡ್ತವೆ. ನಾವು ಅವುಗಳನ್ನು ಹಸುವಿನ ಹಾಲು ಅಥವಾ ಬಟ್ಟೆ ಇಳಿಸಿದ ನೀರಿನ ಮೂಲಕ ಫಿಲ್ಟರ್ ಮಾಡಿ ತೆಗೆದು ಹಾಕಿದ ನಂತರ ಭಾರ ಲೋಹಗಳು ಇರುತ್ತವೆ. ಪಾದರಸ, ಸೀಸ, ಆರ್ಸೆನಿಕ್, ಕ್ಯಾಡ್ಮಿಯಂ ಈ ದಿನಗಳಲ್ಲಿ ಪ್ರತಿಯೊಂದು ಸಸ್ಯದಲ್ಲೂ ಇರ್ತವೆ. ಇವು ಭಾರ ಲೋಹಗಳಾಗಿರ್ಬೋದು ಅಥವಾ ಅಲ್ಯೂಮಿನಿಯಂ, ಬೋರಾನ್ ಮತ್ತು ಸಿಲಿಕಾನ್ ಅಂತಹ ಖನಿಜಗಳಾಗಿರ್ಬೋದು. ಇವುಗಳನ್ನು ಸರಿಯಾಗಿ ತೆಗೆದಿದ್ದರೆ ಖಂಡಿತವಾಗಿಯೂ ಅಡ್ಡ ಪರಿಣಾಮಗಳು ಉಂಟಾಗುತ್ತವೆ. ನಾವು ನ್ಯಾನೋ ತಂತ್ರಜ್ಞಾನದ ಮೂಲಕ ಇವುಗಳನ್ನು ಸಂಪೂರ್ಣವಾಗಿ ತೆಗೆದು ನೀಡುತ್ತಿರುವುದರಿಂದ ಯಾವುದೇ ಅಡ್ಡ ಪರಿಣಾಮಗಳಿರುವುದಿಲ್ಲ. ಇವು ಆಹಾರಕ್ಕೆ ಸಮಾನ. ಅದಕ್ಕಾಗಿ ನಾವು ಇವುಗಳನ್ನು ಬಳಸಿಕೊಂಡು ಆಹಾರ ಸಪ್ಲಿಮೆಂಟ್ ನ್ಯೂಟ್ರಿ9 ಹರ್ಬಾ ಕ್ಯೂರ್ ಅನ್ನು ತಯಾರಿಸುತ್ತಿದ್ದೇವೆ.